ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಫುಲ್ ಕಾಲರ್ ನೆಕ್ ರೌಂಡ್ ಶೇಪಲ್ಲಿ ಕಾಲರ್ ನೆಕ್ಕನ್ನು ಇಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ರೌಂಡ್ ಕಾಲರ್ ಇರುತ್ತಲ್ಲ, ಈಗ ರೆಡಿಮೇಡ್ ಟಾಪ್ಸ್ಗೆಲ್ಲ ಬರುತ್ತಲ್ಲ ರೌಂಡ್ ಕಾಲರು, ಆ ರೀತಿ ಇಟ್ಬಿಟ್ಟು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ನೋಡೋಣ. ಇದು ಕ್ಲಾತ್ ಅನ್ನೋದು 2 ಮೀಟರ್ ಇದೆ ಫ್ರೆಂಡ್ಸ್. ಅದೇ ರೀತಿ ಲೈನಿಂಗ್ ಕ್ಲಾತು 2 ಮೀಟರ್ ತಗೊಂಡಿದ್ದೀವಿ. ಈಗ ಇದನ್ನು ನೀವು ಡಬಲ್ ಫೋಲ್ಡಿಂಗ್ ಅನ್ನೋದು ಹಾಕಬೇಕಾಗುತ್ತೆ. ಲೈನಿಂಗನ್ನು ಮೊದಲು ನೀವು ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಬಾರ್ದು. ಯಾವಾಗಲೇ ಆಗಲಿ ನಾವು ಲೈನಿಂಗನ್ನು ಕಟ್ ಮಾಡಬೇಕಾಗುತ್ತೆ. ಇದನ್ನು ಕಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ಈ ರೀತಿ ಲೈನಿಂಗ್ ಇರುತ್ತಲ್ಲ, ಲೈನಿಂಗನ್ನು ಡಬಲ್ ಫೋಲ್ಡ್ ಹಾಕ್ಬಿಟ್ಟು ರೆಡಿ ಮಾಡಿ. ಈ ರೀತಿ ಕ್ಲಾತನ್ನು ಡಬಲ್ ಫೋಲ್ಡ್ ಮಾಡಿ ಇಡಬೇಕು. ಈ ರೀತಿ ಡಬಲ್ ಫೋಲ್ಡ್ ಹಾಕಿದ್ಮೇಲೆ ನಿಮ್ಮ ಡ್ರೆಸ್ ಲೆಂತ್ ಎಷ್ಟಿದೆ ನೋಡಿ, ಅದಕ್ಕೆ ಡ್ರೆಸ್ ಲೆಂತ್ಗೆ 1.5 ಇಂಚ್ ಅನ್ನೋದು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಕ್ಲಾತ್ ಇರುತ್ತಲ್ಲ, ಇಲ್ಲಿಂದ ಫುಲ್ ಲೆಂತ್ ಅನ್ನೋದು ಎಷ್ಟಿದೆ ಅಂತ ನೋಡಿ. ಇದು ಲೈನಿಂಗ್ ಆಗಿರೋದ್ರಿಂದ ನೀವು 2 ಇಂಚಷ್ಟು ಕಡಿಮೆ ಮಾಡಿ. 38 ಇಂಚ್ಗೆ 1.5 ಇಂಚ್ ಆ್ಯಡ್ ಮಾಡಿದ್ರೆ 39.5 ಬರುತ್ತೆ. ಅಲ್ಲಿಗೆ ಇದರಲ್ಲಿ 2 ಇಂಚ್ ಕಡಿಮೆ ಮಾಡಿದಾಗ 37 ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಲೈನಿಂಗನ್ನು 37 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿ ಕೆಳಗಡೆ 37 ಇಂಚ್ವರೆಗೂ ಬರಲಿ. ಮೇಲ್ಗಡೆ ಕ್ಲಾತ್ ಇರೋದ್ಬಿಟ್ಟು ಕೆಳಗಡೆವರೆಗೂ 37 ಇಂಚು, 37.5 ಇಂಚ್ವರೆಗೂ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾದ್ದು. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಬಿಡಿ. ಇದು 37.5 ಹತ್ರ ಒಂದು ಲೈನ್ ಅನ್ನೋದು ಹಾಕೋದು. ಇದಾದಮೇಲೆ ಈಗ ನಾವು ಶೋಲ್ಡರ್ ಅನ್ನೋದು ಮಾಡಬೇಕಾಗುತ್ತೆ. ಫಸ್ಟ್ ಲೆಂತ್ ಇಟ್ಮೇಲೆ ಈಗ ಶೋಲ್ಡರ್ ಇಡಬೇಕು. ಇಲ್ಲಿ ನಾವು ಕಾಲರ್ ನೆಕ್ ಇಡೋದ್ರಿಂದ ನಿಮ್ಮದು ಶೋಲ್ಡರ್ ಎಷ್ಟಿತ್ತು ಟೋಟಲ್ ಅಷ್ಟನ್ನು ಇಲ್ಲಿ ಇಡಬೇಕಾಗುತ್ತೆ. ನಿಮ್ಮ ಶೋಲ್ಡರ್ ಎಷ್ಟಿತ್ತು 15 ಇಂಚ್ ಇತ್ತು ಅಂದರೆ 15 ಇಂಚರಲ್ಲಿ ಅರ್ಧ ಅನ್ನೋದು ಇಡಬೇಕಾಗುತ್ತೆ. ಅಲ್ಲಿಗೆ 7.5 ಅನ್ನೋದು ಬರುತ್ತೆ. ಇಲ್ಲಿ ಶೋಲ್ಡರ್ ನೀವು 7.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ 7.5 ಇಂಚ್ ಮಾರ್ಕ್ ಮಾಡಿದ್ರಿ. ಇದಾದಮೇಲೆ ಸೇಮ್ ಲೆಂತನ್ನು ಹಾರ್ಮೋಲಾಗಿ ನೀವು ಇಡಬೇಕಾಗುತ್ತೆ. ಸೇಮ್ ನೀವು ಶೋಲ್ಡರ್ ಎಷ್ಟಿಟ್ಟಿರ್ತೀರಿ ಅಷ್ಟನ್ನೇ ಇಲ್ಲಿ ಹಾರ್ಮೋಲು 15 ಇಂಚಲ್ಲಿ ಅರ್ಧ ಅನ್ನೋದು ಮಾಡಬೇಕಾಗುತ್ತೆ. ಸಾದಾ ಚೂಡಿದಾರ್ಗಾದರೆ ಅದನ್ನು ಅರ್ಧ ಮಾಡಿ ಅದನ್ನು 2 ಮೈನಸ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಾಲರ್ ನೆಕ್ ಇಡೋದ್ರಿಂದ ಫುಲ್ ಶೋಲ್ಡರ್ ಅನ್ನೋದು ಇಡಬೇಕು. ಫುಲ್ ಶೋಲ್ಡರ್ 15 ಇಂಚ್ ಇರೋದ್ರಿಂದ 15ರಲ್ಲಿ ಅರ್ಧ 7.5 ಇಂಚ್ ಅನ್ನೋದು ಬರುತ್ತೆ. ಸೇಮ್ ಇಲ್ಲಿ ನೀವು ಹಾರ್ಮೋಲ್ ಡೌನು 7.5 ಇಂಚ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೂ ನೀವು ಸೇಮು 7.5 ಇಂಚ್ವರೆಗೂ ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಲೈನ್ ಹಾಕಿ ನೋಡಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ಇಲ್ಲಿ ನಿಮಗೆ ಕರೆಕ್ಟ್ ಸ್ಟ್ರೈಟ್ ಲೈನ್ ಬರಲ್ಲ ಅಂತಂದರೆ ನೀವೇನು ಮಾಡ್ತೀರಿ, ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಇಲ್ಲಿಂದನೂ ಸೇಮ್ ನೀವು 7.5 ಇಂಚ್ಗೊಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸೇಮ್ ನೀವು ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಬಿಡಿ ನೋಡಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿದ್ವಿ. ಇದಾದಮೇಲೆ ಈಗ ನೀವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು 37 ಇಂಚ್ ಇತ್ತು. ಅದು ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಬಂದಿತ್ತಲ್ಲ, ಇನ್ನೊಬ್ಬರು ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಅದು 37 ಇಂಚ್ ಇತ್ತು. 37ನ 4ರಿಂದ ಡಿವೈಡ್ ಮಾಡಬೇಕು. 37ನ 4ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 9.25 ಅನ್ನೋದು ಬರುತ್ತೆ. ಇಲ್ಲಿ ನೀವು 9.25ಗೆ ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿವರೆಗೂ ನೀವು 9.25 ಒಂದು ಮಾರ್ಕ್ ಮಾಡಿ. ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಇಡ್ತೀರಿ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಮಾರ್ಕಿಂಗು 2 ಇಂಚ್ ಅನ್ನೋದು ನಾನು ಬಿಡ್ತಿದ್ದೀನಿ ಕ್ಲಾತು. ಇಲ್ಲಿ 9.25 ಅನ್ನೋದು ಬಂತು. ಇದಾದಮೇಲೆ ನಾವು ವೆಸ್ಟ್ ಮೆಜರ್ಮೆಂಟ್ ಇಡಬೇಕು. ವೆಸ್ಟ್ ಮೆಜರ್ಮೆಂಟ್ ಹಿಪ್ ಮೆಜರ್ಮೆಂಟ್ ಇಡಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ ಇಲ್ಲಿಂದ ನಿಮಗೂ ಇದು ವೆಸ್ಟ್ ಮೆಜರ್ಮೆಂಟ್ ಎಲ್ಲಿರ್ತೀರಿ, ಹಿಪ್ ಮೆಜರ್ಮೆಂಟ್ ಎಲ್ಲಿರ್ತೀರಿ ಅಂತ ನೋಡಿ. ಇಲ್ಲಿ ನಾನು ವೆಸ್ಟ್ ಮೆಜರ್ಮೆಂಟ್ ಅನ್ನೋದು 14 ಇಂಚ್ ಹತ್ರ ಇಡ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿ 14 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಹಿಪ್ ಮೆಜರ್ಮೆಂಟ್ಗೋಸ್ಕರ ಇಲ್ಲಿ 20 ಇಂಚ್ ಹತ್ರ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀವಿ ನೋಡಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಇಲ್ಲಿ 14 ಇಂಚ್ ಹತ್ರ ಒಂದು, ಅದೇ ರೀತಿ 20 ಇಂಚ್ ಹತ್ರ ಒಂದು ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಇಲ್ಲಿ ಮಾರ್ಕ್ ಮಾಡಿದ್ಮೇಲೆ ನಿಮ್ದು ಇಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಆಯ್ತಲ್ಲ. ಈಗ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು ನೋಡಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಸೊಂಟದ ಸುತ್ತ 32 ಇಂಚ್ ಇತ್ತು. 32ನ 4ರಿಂದ ಡಿವೈಡ್ ಮಾಡಿದ್ರೆ ಇಲ್ಲಿ 8 ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು 8 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟು 8 ಇಂಚು. ಅದೇ ರೀತಿ ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ ಅನ್ನೋದು ಕ್ಲಾತ್ ಬಿಡಬೇಕಾಗುತ್ತೆ. ಇದಿಷ್ಟು ಆದಮೇಲೆ ನೀವು ಎಷ್ಟಿತ್ತು, ಇಲ್ಲಿ 39 ಇಂಚ್ ಇತ್ತಲ್ಲ, 39ನ ನೀವೇನು ಮಾಡಬೇಕು 4ರಿಂದ ಡಿವೈಡ್ ಮಾಡಬೇಕಾಗುತ್ತೆ. 39ನ 4ರಿಂದ ಡಿವೈಡ್ ಮಾಡಿದಾಗ 9.25 ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಸೇಮ್ ನೀವು 9.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ 9.25 ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು 1 ಇಂಚ್ ಅಷ್ಟೇ ಬಿಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ವೆಸ್ಟ್ ಪಾರ್ಟ್ ಹತ್ರ 2 ಇಂಚ್ ಬಿಟ್ಟಿದ್ದೀರಲ್ಲ, ಇಲ್ಲಿ ನೀವು 1 ಇಂಚ್ ಅಷ್ಟೇ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಾವು ಕ್ಲಾತನ್ನು ಫೋಲ್ಡ್ ಮಾಡೋದ್ರಿಂದ ಇಲ್ಲಿ ನೀವು 1 ಇಂಚ್ ಅಷ್ಟೇ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಈಗ ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ನೀವು ಈ ಲೈನ್ಸ್ ಇರ್ತಾರೆ, ಈ ಲೈನ್ಸನ್ನೆಲ್ಲ ನೀವು ಡ್ರಾ ಮಾಡಿ.
ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಸ್ಟ್ರೈಟಾಗಿ ಸ್ವಲ್ಪ ಲೈನ್ ತಗೊಂಡ್ಬಿಟ್ಟು ಇಲ್ಲಿಂದ ಈ ರೀತಿ ಡ್ರಾ ಅನ್ನೋದು ಮಾಡಿ. ಇಲ್ಲಿ ರೀತಿ ಮಾಡಿದಾಗ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಚೆಸ್ಟ್ ಪಾರ್ಟಲ್ಲಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ವಿ. ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅದೇ ರೀತಿಯಲ್ಲಿ ಮಾರ್ಕಿಂಗ್ ಅನ್ನೋದು ಇಲ್ಲಿ ಕ್ರಾಸ್ ಅನ್ನೋದು ಹಾಕಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಕೆಳಗಡೆ ನೀವು ಎಷ್ಟು ಅಗಲ ತಗೋತೀರಿ ಅಷ್ಟನ್ನ ಇಲ್ಲಿ ಕಟ್ಸ್ ಅಗಲ ಅನ್ನೋದು ತಗೋಬೇಕಾಗುತ್ತೆ. ಇಲ್ಲಿ ಕಟ್ಸ್ ಅಗಲ ಎಷ್ಟಿತ್ತು? 21 ಇಂಚಿತ್ತು. 21ರಿಂದ 2ರಿಂದ ಭಾಗ ಮಾಡಿದಾಗ 10.5 ಇಂಚ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಇಲ್ಲಿ 10.5 ಇಂಚ್ಗೆ ಮಾರ್ಕ್ ಮಾಡಿ. ಇಲ್ಲಿ ಕಟ್ಸ್ ಅಗಲ 10.5 ಇಂಚ್ ಅನ್ನೋದು ಬರುತ್ತೆ. ಇಲ್ಲಿ 10.5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ಇಲ್ಲಿ ಫೋಲ್ಡಿಂಗೋಸ್ಕರ 1 ಇಂಚಷ್ಟು ಕ್ಲಾತನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಮಾಡಿದ್ಮೇಲೆ ಕೆಳಗಡೆ ಇಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟಾಗಿ ಲೈನ್ ಅನ್ನೋದು ಹಾಕಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ಇಲ್ಲಿ ನೀವು ಈ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಕೆಳಗಡೆ 1 ಇಂಚಷ್ಟು ಬಿಟ್ಟಿದ್ದೀವಲ್ಲ, ಇಲ್ಲಿ 10.5 ಇಂಚ್ ಅನ್ನೋದು ಕರೆಕ್ಟಾಗಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಈಗ ನಾವು ಇಲ್ಲೇನು ಮಾಡಬೇಕು, ಈ ಕಾಲರ್ಲಿ ಕ್ರೌನ್ ಕಾಲರ್ ಯಾವ ರೀತಿ ಇಡಬೇಕು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದಾದಮೇಲೆ ನೀವು ಇಲ್ಲಿ ಆರ್ಮ್ ಹೋಲ್ ಅಷ್ಟೇ ನೀವು ಇಲ್ಲಿಂದ ಇಲ್ಲಿ 1.5 ಇಂಚ್ವರೆಗೂ ನೀವು ಇಲ್ಲ 1.25 ಇಂಚ್ವರೆಗೂ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಆರ್ಮ್ ಹೋಲ್ ಶೇಪ್ ಅನ್ನೋದು ಡ್ರಾ ಮಾಡಿ. ಆರ್ಮ್ ಹೋಲ್ ಶೇಪ್ ಡ್ರಾ ಮಾಡೋದಕ್ಕೂ ಮೊದಲು ಇಲ್ಲಿ ಕಾಲರ್ ಎಷ್ಟು ಇಡ್ತೀರಿ ಅಂತ ನೋಡಿ. ಯಾಕಂದರೆ ಇಲ್ಲಿ ಮಿಡಲಿಂದ ನಾವು ಮಾರ್ಕಿಂಗ್ ಅನ್ನೋದು ಮಾಡೋದ್ರಿಂದ ಮೊದಲು ಇಲ್ಲಿ ನೆಕ್ ಅನ್ನೋದು ಮಾರ್ಕ್ ಮಾಡೋಣ. ಇಲ್ಲಿ ಫ್ರಂಟು ಬ್ಯಾಕು ಎರಡೂ ಬರುತ್ತೆ ಫ್ರೆಂಡ್ಸ್. ಅದರಿಂದ ನೀವು ಇಲ್ಲಿ 2 ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಫಸ್ಟ್ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿ, ಆಮೇಲೆ ನಾವು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡೋಣ. ಇಲ್ಲಿ ಏನು ಮಾಡ್ತೀರಿ ನೀವು, ಇಲ್ಲಿ ನೆಕ್ ಅನ್ನೋದು 3 ಇಂಚ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲಿ ನಾವು 3 ಇಂಚ್ ಇಟ್ಟರೆ ಕರೆಕ್ಟಾಗಿ ಬರುತ್ತೆ. ಇವರಿಗೆ ಈ ಬಾಡಿ ಮೆಜರ್ಮೆಂಟ್ಗೆ 3 ಇಂಚ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಇಲ್ಲಿ ಶೋಲ್ಡರ್ ಅನ್ನೋದು ಬರುತ್ತೆ. ಇದಾದಮೇಲೆ ನೆಕ್ ಲೆಂತು ಅಷ್ಟೇ ನೀವು 3ರಿಂದ 3.5 ಇಂಚ್ವರೆಗೂ ಇಡ್ಬೋದಾಗುತ್ತೆ. ಇಲ್ಲಿ ನಾನು ಶೋಲ್ಡರ್ ಜಾಯಿಂಟು ನಿಮಗೆ ಫುಲ್ ನೆಕ್ ಹತ್ರನೇ ಬೇಕು ಕಾಲರು ಅನ್ನೋ ಆಗಿದ್ರೆ ನೀವೇನು ಮಾಡ್ತೀರಿ 3 ಇಂಚ್ವರೆಗೂ ಅಷ್ಟೇ ಮಾರ್ಕ್ ಮಾಡಿ. ಆ ರೀತಿ ಮಾಡಿದಾಗ ಫುಲ್ ನೆಕ್ಕಿಗೆ ಹತ್ತನೂ ಬರುತ್ತೆ ನಿಮಗೆ ಕಾಲರ್ ಅನ್ನೋದು. ಅದರಿಂದ ಇಲ್ಲಿ ನಿಮಗೆ 3 ಇಂಚು ಇಲ್ಲ 3.5 ಇಂಚು ಎಷ್ಟು ಬೇಕು ಲೆಂತು ಅಷ್ಟನ್ನು ಇಲ್ಲಿ ನೀವು ಮಾರ್ಕ್ ಮಾಡಿ. ಇಲ್ಲಿಂದ ಈ ರೀತಿ ನಿಮ್ಮ ಲೆಂತ್ ಪ್ರಕಾರ ಇಲ್ಲಿ ಮಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದನೂ ನೀವು ಸೇಮ್ 3 ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ. ನೆಕ್ ಹತ್ರ ಸ್ಟ್ರೈಟಾಗಿ ಲೈನ್ ಹಾಕ್ತೀರಿ. ಈ ರೀತಿ ಲೈನ್ ಹಾಕಿದ್ಮೇಲೆ ಇಲ್ಲಿ ನೀವೀಗ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ ರೌಂಡ್ ಶೇಪಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇದಿಷ್ಟು ಆದಮೇಲೆ ನೀವೀಗ ಏನು ಮಾಡಬೇಕು, ಇಲ್ಲಿ ಇರುತ್ತಲ್ಲ ಡೌನ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ಒಂದು ಅರ್ಧ ಇಂಚ್ ಅನ್ನೋದು ಡೌನ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಅರ್ಧ ಇಂಚು ಡೌನ್ ಅನ್ನೋದು ಮಾರ್ಕ್ ಮಾಡಬೇಕು. ನೀವು ಯಾವಾಗಲೂ ಆಗಲಿ ನೆಕ್ ಕಡೆ ಮಾರ್ಕಿಂಗ್ ಅನ್ನೋದು ಡೌನ್ ಮಾಡಬೇಡಿ. ಆರ್ಮ್ ಹೋಲ್ ಕಡೆ ನೀವು ಮಾರ್ಕ್ ಮಾಡಿದ್ದೀರಿ ಅಂದರೆ ಇಲ್ಲಿ ಸ್ಟ್ರೈಟಾಗಿ ಹಾಕಿ ಇದನ್ನು ಕಟ್ ಮಾಡಿದ್ದೀರಿ ಅಂದರೆ ನಿಮ್ಗೆ ಇಲ್ಲಿ ಈ ಪಾರ್ಟಲ್ಲಿ ರಿಂಕಲ್ ಬರದೆ ನೀಟಾಗಿ ಇರುತ್ತೆ. ನೀವು ಇದೇ ರೀತಿ ಇಟ್ಟು ಕಟ್ ಮಾಡಿದ್ದೀರಿ ಅಂದರೆ ಇಲ್ಲಿ ಸ್ಟ್ರೈಟಾಗಿ ಲೈನ್ ಬಂದಾಗ ಇಲ್ಲಿ ಸ್ವಲ್ಪ ನಿಮಗೆ ಕ್ಲಾತ್ ಅನ್ನೋದು ರಿಂಕಲ್ ಅನ್ನೋದು ಬರುತ್ತೆ. ಯಾಕಂದರೆ ನಾವು ಇಲ್ಲಿ ಲೆಂತ್ ಅನ್ನೋದು ಇಟ್ಟಿರೋದ್ರಿಂದ ಸ್ವಲ್ಪ ಕ್ಲಾತ್ ರಿಂಕಲ್ ಬರುತ್ತೆ. ಅದರಿಂದ ನೀವೇನು ಮಾಡ್ತೀರಿ, ಒಂದು ಅರ್ಧ ಇಂಚಷ್ಟು ಕ್ರಾಸಲ್ಲಿ ನೀವು ಕಟ್ ಮಾಡಿ. ಇಲ್ಲಿ ಶೋಲ್ಡರ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿರಲಿ, ಇಲ್ಲಿ ಮಾತ್ರ ಅರ್ಧ ಇಂಚಷ್ಟು ಕಟ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದಾದಮೇಲೆ ಇಲ್ಲಿಂದ ಇಲ್ಲಿ ಇರುತ್ತಲ್ಲ 7 ಇಂಚ್ ಇದೆಯಲ್ಲ, 7 ಇಂಚಲ್ಲ ಅರ್ಧ 3.5 ಇಂಚ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನೀಟಾಗಿ ಆರ್ಮ್ ಹೋಲ್ ಅನ್ನೋದು ಡ್ರಾ ಮಾಡಿ. ನೋಡಿ, ನೀಟಾಗಿ ಇಲ್ಲಿ ಆರ್ಮ್ ಹೋಲ್ ಶೇಪ್ ಅನ್ನೋದು ಡ್ರಾ ಮಾಡಿದ್ವಿ. ಇದು ಬ್ಯಾಕ್ ಪಾರ್ಟ್ ಡ್ರಾ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ನೀವು ಫ್ರಂಟ್ ಪಾರ್ಟ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಧಕ್ಕೆ ನಾವು ಇಲ್ಲಿ ಎಷ್ಟು ಇಟ್ಟಿರ್ತೀವಿ ಅದರಲ್ಲಿ ಅರ್ಧ ಅನ್ನೋದು ತಗೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿ ನೀವು ಫ್ರಂಟ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಫ್ರಂಟು ಬ್ಯಾಕು ಸಮೇತ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಇಲ್ಲಿ ನೀವು ಮಾರ್ಕ್ ಮಾಡಿರ್ತೀರಲ್ಲ, ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇಡೀರಿ. ಶೋಲ್ಡರ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಇರಬೇಕು. ಇಲ್ಲಿ ಮಾತ್ರ 1/2 ಇಂಚಷ್ಟು ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕ್ರಾಸಲ್ಲಿ ಲೈನ್ ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿ. ಈಗ ಇದನ್ನು ಕಟ್ ಮಾಡಿದ್ರೆ ಅಲ್ಲಿಗೆ ನಿಮ್ಗೆ ಇಲ್ಲಿ ಆರ್ಮ್ ಹೋಲ್ ಕಡೆ ರಿಂಕಲ್ ಬರುತ್ತೆ, ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ನಿಮ್ಗೆ ಅಕಸ್ಮಾತ್ ಟೈಟ್ ಆಯಿತು ಅಂದರೆ ನಾನು ಮೆಜರ್ಮೆಂಟಲ್ಲಿ ಲೂಸ್ ಅನ್ನೋದೇ ತಗೊಂಡು ನಾನು ಬಾಡಿ ಲೂಸ್ ತಗೊಂಡೆ ನಾನು ಇದು ಕಟಿಂಗ್ ಮಾಡಿರ್ತಿದ್ದೀನಿ. ನೀವು ಅಕಸ್ಮಾತ್ ಫಿಟ್ಟಾಗಿ ನೀವು ಮಾಡಿದರೆ ಇಲ್ಲಿ ನಿಮಗೆ ಟೈಟ್ ಅನಿಸುತ್ತೆ ಅಂದರೆ ಒಂದು 1/4 ಇಂಚಿಂದ 1/2 ಇಂಚು ಲೂಸೇ ಇಡಿ ನೀವು ಕಟ್ಟಿಂಗಲ್ಲಿ. ಆವಾಗ ನಿಮಗೆ ಏನಾಗುತ್ತೆ, ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಲೂಸ್ ಬಂತು ಅಂದರೆ ನಾವು ಸ್ಟಿಚಿಂಗ್ ಅನ್ನೋದು ಹಾಕ್ಬೋದು. ಅದರಿಂದ ಒಂದು 1/4 ಇಂಚಷ್ಟು ನಿಮಗೆ ಫಿಟ್ ಬಂತು ಅಂದರೆ ಒಂದು 1/4 ಇಂಚು
ಬಾಡಿ ಮೆಜರ್ಮೆಂಟ್ ಮಾಡಿದಾಗ ಲೂಸ್ ಇಟ್ಟಿಲ್ಲ ಅಂದರೆ 1/4 ಇಂಚ್ ಅರ್ಧ ಇಂಚ್ ಹಾರ್ಡ್ ಮಾಡಿಬಿಟ್ಟಿಲ್ಲ ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಈ ರೀತಿ ಮಾರ್ಕಿಂಗ್ ಮಾಡಿದ್ರೆ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ, ಆಮೇಲೆ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಈ ರೀತಿ ನೀವು ಕಟಿಂಗ್ ಅನ್ನೋದು ಮಾಡಿದ್ರೆ ಡ್ರೆಸ್ ಕಟಿಂಗ್ ಇದಾದಮೇಲೆ ಈಗ ನಾವು ಫ್ರಂಟ್ ಪಾರ್ಟ್ ಅನ್ನೋದು ತೆಗೆಯೋಣ. ಫ್ರಂಟ್ ಪಾರ್ಟ್ ತಂದು ಈಗ ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡೋಣ, ಆಮೇಲೆ ಫ್ರಂಟ್ ಪಾರ್ಟ್ ಅನ್ನೋದು ಕಟಿಂಗ್ ಮಾಡೋಣ. ಈಗ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ ಮಾಡಿದ್ಮೇಲೆ ಇಲ್ಲಿ ನೆಕ್ ಅಗಲ ಎಷ್ಟು ಇಟ್ಟಿದ್ರಿ ಅಷ್ಟನ್ನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ನೀವು 3 ಇಂಚ್ ಅನ್ನೋದು ಇಟ್ಟಿದ್ರಿ ನೆಕ್ ಅನ್ನೋದು, ಇಲ್ಲಿಂದ ಇಲ್ಲಿಗೆ 3 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿ ಇಲ್ಲಿ ನೀವು ಲೆಂತ್ ಅನ್ನೋದು ಇಡಬೇಕಾಗುತ್ತೆ ಕಾಲರ್ ನೆಕ್ಕಿಗೆ. ಇಲ್ಲಿ ನೀವು 1 ಇಂಚಷ್ಟು ಕಾಲರ್ ನೆಕ್ಕಿಗೋಸ್ಕರ ಮಾರ್ಕ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ 1 ಇಂಚ್ ಮಾರ್ಕ್ ಮಾಡಿದರೆ ಅಂದರೆ ಅವ್ರಿಗೆ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಕಾಲರ್ ನೆಕ್ಕಿಗೆ 1 ಇಂಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಅವ್ರು ಸ್ವಲ್ಪ ಸಣ್ಣ ಇದ್ದಾರೆ ಅಂತಂದರೆ 1/4 ಇಂಚಷ್ಟು ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಬೋದು. 1/4 ಇಂಚು ಇಲ್ಲ 1 ಇಂಚು ಕರೆಕ್ಟ್ ಅನ್ನೋದು ಬರುತ್ತೆ ಅವ್ರ ಮೆಜರ್ಮೆಂಟ್, ಯಾರಿಗೇ ಆಗಿರ್ಬೋದು ಇದು ಕರೆಕ್ಟ್ ಮೆಜರ್ಮೆಂಟ್ ಕಾಲರ್ ನೆಕ್ಕಿಗೆ ಬರುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ ಇಲ್ಲಿ ನೋಡಿ, ಇಲ್ಲಿ 1 ಇಂಚಷ್ಟು ಡೌನ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಈ ರೀತಿ ನೀವು ರೌಂಡಲ್ಲಿ ಶೇಪ್ ಅನ್ನೋದು ಡ್ರಾ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ರೌಂಡ್ ಶೇಪಲ್ಲಿ ಕಾಲರ್ ನೆಕ್ ಅನ್ನೋದು ಡ್ರಾ ಮಾಡಿ. ಈ ರೀತಿ ಈಗ ಡ್ರಾ ಮಾಡಿರ್ತೀರಲ್ಲ ಇದನ್ನು ನೀಟಾಗಿ ಕಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದನ್ನು ನಾವು 1 ಇಂಚಷ್ಟು ಮಾರ್ಕ್ ಮಾಡಿ ಕಟ್ ಮಾಡಿದ್ದೀವಿ. ಈ ರೀತಿ ಆದಮೇಲೆ ನೀವು ಇಲ್ಲಿ ಫಿಟ್ಟಿಂಗ್ ಕಡೆ ಟಕ್ಸು ವೆಸ್ಟ್ ಮೆಜರ್ಮೆಂಟ್ ಹತ್ರ ಹಿಪ್ ಮೆಜರ್ಮೆಂಟ್ ಟಕ್ಸ್ ಅನ್ನೋದು ಇಟ್ಬಿಟ್ಟು ರೆಡಿ ಮಾಡಿ. ಇದು ಅಲ್ಲಿಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ನೋಡಿ, ಬ್ಯಾಕ್ ಪಾರ್ಟು ಮುಗೀತು ಕಟಿಂಗ್ ಅನ್ನೋದು. ಇದು ಬ್ಯಾಕ್ ಪಾರ್ಟ್ ಆದಮೇಲೆ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಮಾಡಬೇಕಾಗುತ್ತೆ. ಈಗ ಫ್ರಂಟ್ ಪಾರ್ಟ್ ಮಾಡಬೇಕು ಅಂದರೆ ಈಗ ಏನು ಮಾಡ್ತೀವಿ, ಈ ರೀತಿ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಿರ್ತೀರಲ್ಲ ಅದನ್ನು ತಗೊಂಬಿಟ್ಟು ನೀವು ಇಲ್ಲಿ ನೆಕ್ ಹತ್ರ ಮಾರ್ಕ್ ಮಾಡಿರ್ತೀರಲ್ಲ, ಈ ನೆಕ್ ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ, ಅದೇ ರೀತಿ ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡಿರ್ತೀರಲ್ಲ ಅದನ್ನು ನೀವು ಕಟಿಂಗ್ ಮಾಡಿ. ಇದಾದಮೇಲೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ನೆಕ್ ಅನ್ನೋದು ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಇದು ನೆಕ್ ಶೇಪ್ ಅನ್ನೋದು ಡ್ರಾ ಮಾಡ್ತಿದ್ದೀನಿ. ಇಲ್ಲಿಂದ ನೀವು ನೆಕ್ ಲೆಂತ್ ಎಷ್ಟು ಇರ್ತೀರಿ ಅನ್ನೋದು ನೋಡಿ, 6.5 ಇಂಚು ಇಲ್ಲ 7 ಇಂಚ್ ಅನ್ನೋದು ನೀವು ನೆಕ್ ಲೆಂತ್ ಇರ್ತೀರಿ. ಅಲ್ಲಿವರೆಗೂ ನೀವು ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲ 7 ಇಂಚ್ವರೆಗೂ ಮಾರ್ಕ್ ಮಾಡಿದ್ದೀನಿ, ಅಂದರೆ 6.5 ನೆಕ್ ಲೆಂತ್ ಇದೆ, ಅರ್ಧ ಇಂಚ್ ಹಾಡಿಲ್ಲಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೀವು ಇಲ್ಲಿ 4 ಇಂಚ್ ಬರುತ್ತೆ ನೋಡಿ. ಇಲ್ಲಿ ನೆಕ್ ಕಡೆಯಿಂದ ಕೆಳಗಡೆವರೆಗೂ 4 ಇಂಚ್ ಅನ್ನೋದು ಬರುತ್ತೆ. ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ 2 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ನೀವು 1 ಇಂಚಷ್ಟು ಇಲ್ಲ 1/4 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ಶೇಪ್ ಅನ್ನೋದು ನಿಮ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದು ನೋಡಿಬಿಟ್ಟು ಇಲ್ಲಿಂದ ನೀವು ನೀಟಾಗಿ ಈ ರೀತಿ ಡ್ರಾಪ್ ಶೇಪಲ್ಲಿ ಇಲ್ಲಿ ನೀವು ಡ್ರಾ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ಇಲ್ಲಿ ನೆಕ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಡ್ರಾ ಮಾಡಿ ಡ್ರಾಪ್ ಶೇಪ್ ಅನ್ನೋದು ಈ ರೀತಿ ನೀವು ಡ್ರಾ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಈಗ ಮಾರ್ಕ್ ಮಾಡಿರ್ತೀವಲ್ಲ, ಇದು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ಇಲ್ಲೂ ಅಷ್ಟೇ ನೀವು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಾವು ನೆಕ್ ಅಷ್ಟೇ ಕಟ್ ಮಾಡಿದ್ದೀವಿ, ಅದೇ ರೀತಿ ಇಲ್ಲ ಹಾರ್ಮೋಲ್ ಶೇಪ್ ಅನ್ನೋದು ಕಟ್ ಮಾಡಿದ್ದೀವಿ. ಇದನ್ನು ಈಗ ಕಟ್ ಮಾಡಿಲ್ಲ, ನಾನು ಇದನ್ನು ಕ್ಲಾತ್ ಇಟ್ಟು ಒಂದೇ ಸಲ ಸ್ಟಿಚ್ ಮಾಡಿ ಇದನ್ನು ಟರ್ನ್ ಅನ್ನೋದು ಮಾಡ್ತೀನಿ. ಅದರಿಂದ ಇಲ್ಲಿ ನಾವು ಕಟಿಂಗ್ ಅನ್ನೋದು ಮಾಡಿಲ್ಲ. ಈಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಕಟಿಂಗ್ ಅನ್ನೋದು ಆಯಿತು. ಇದು ಫ್ರಂಟ್ ಪಾರ್ಟ್ ಬರುತ್ತೆ, ಅದು ಬ್ಯಾಕ್ ಪಾರ್ಟ್ ಬರುತ್ತೆ. ಇದಾದಮೇಲೆ ಈಗ ಸ್ಲೀವ್ಸ್ ಕಟಿಂಗ್ ಮಾಡೋಣ. ಸ್ಲೀವ್ಸ್ ಕಟಿಂಗ್ ಮಾಡಬೇಕು ಅಂದರೆ ಈ ರೀತಿ ಲೈನಿಂಗ್ ಕ್ಲಾತ್ ಇರುತ್ತಲ್ಲ, ಲೈನಿಂಗ್ ಕ್ಲಾತ್ ಅಂತ ತಗೊಂಡು ನಿಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸ್ ಲೆಂತ್ ಅನ್ನೋದು ನಾನು ಕಡಿಮೆನೇ ಮಾರ್ಕ್ ಮಾಡ್ತೀನಿ. ಅದರಿಂದ ನೀವೇನು ಮಾಡಬೇಕು, ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟರ ಮೇಲೆ ನೀವು ಇಲ್ಲಿ ಇಡಬೇಕಾಗುತ್ತೆ. ಇಲ್ಲಿ ನಾನು ಸ್ಲೀವ್ಸ್ ಲೆಂತ್ ಅನ್ನೋದು ನೋಡಿ ಇಲ್ಲಿ ಕೆಳಗಡೆ ನಾವು ಫೋಲ್ಡಿಂಗೋಸ್ಕರ ಇಲ್ಲಿ 1/4 ಇಂಚಷ್ಟು ಮಾರ್ಕ್ ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನಿಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಸ್ಲೀವ್ಸ್ ಲೆಂತ್ ಇಲ್ಲಿಂದ 5 ಇಂಚು ಇಲ್ಲ 4 ಇಂಚು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿಂದ ನಾನು 5 ಇಂಚ್ ಅನ್ನೋದು ಸ್ಲೀವ್ಸ್ ಲೆಂತ್ ಮಾರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಇನ್ನೊಂದು ಸೈಡು ಸೇಮ್ ನೀವು 5 ಇಂಚ್ವರೆಗೂ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೀವು ಸ್ಟ್ರೈಟಾಗಿ ಲೈನ್ ಹಾಕಿ ನೋಡಿ. 5 ಇಂಚ್ ಹತ್ರ ಸ್ಟ್ರೈಟಾಗಿ ಲೈನ್ ಹಾಕಿದ್ರಿ.
ಇದಾದಮೇಲೆ ಇಲ್ಲಿ ಡೌನ್ ತೆಗಿಬೇಕಾಗುತ್ತೆ. ಇಲ್ಲಿ 3 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀವಿ ಫ್ರೆಂಡ್ಸ್. ನಿಮಗೆ 3 ಇಂಚ್ ಬೇಕು, 3.5 ಇಂಚ್ ಬೇಕು ನೋಡಿಬಿಟ್ಟು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ನಾವು ಡೌನ್ ಅನ್ನೋದು 3 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡ್ತಿದ್ದೀವಿ. ಈ ರೀತಿ ಡೌನ್ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮದು ಸುತ್ತಾಳತೆ, ಕೈ ಸುತ್ತಾಳತೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ ಕೈ ಸುತ್ತಾಳತೆ ಬಂದು 13 ಇಂಚ್ ಅನ್ನೋದು ಬರುತ್ತೆ. 13 ಇಂಚರಲ್ಲಿ ಅರ್ಧ ಅಂದರೆ 6.5 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ಇಲ್ಲಿ 6.5 ಇಂಚ್ವರೆಗೂ ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ ಹಾರ್ಮ್ ಹೋಲ್ ಡೌನು ಅಷ್ಟೇ ನೀವು ಎಷ್ಟು ಬೇಕಾಗುತ್ತೆ ನೋಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಟೋಟಲ್ ಹಾರ್ಮ್ ಹೋಲ್ ರೌಂಡ್ ಎಷ್ಟಿತ್ತು 17 ಇಂಚ್ ಇತ್ತಲ್ಲ, 17 ಇಂಚು ಅಂದರೆ ಅದನ್ನು 2ರಿಂದ ಡಿವೈಡ್ ಮಾಡಿದಾಗ 8.5 ಬರುತ್ತೆ. ಈ 8.5ರಲ್ಲಿ ಅರ್ಧ ಇಂಚ್ ಬಿಟ್ಟು 8 ಇಂಚ್ವರೆಗೂ ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟಲ್ಲಿ ಎಷ್ಟು ಬಿಟ್ಟಿರ್ತೀರಿ 2 ಇಂಚು 1.5 ಇಂಚು ಅಷ್ಟನ್ನು ಇಲ್ಲಿ ನೀವು ಎಕ್ಸ್ಟ್ರಾ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕಿ, ಅದೇ ರೀತಿ ಈ ಕಡೆ ನೀವು ಸೇಮ್ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಹಾಕ್ಬಿಡಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಈಗ ನೀವು ಇಲ್ಲಿಂದ 1 ಇಂಚು ಇಲ್ಲಿ ಸ್ಟಾರ್ಟಿಂಗ್ ಇರುತ್ತಲ್ಲ, ಇಲ್ಲಿಂದ 1.5 ಇಂಚ್ವರೆಗೂ ಮಾರ್ಕ್ ಮಾಡಿ. ಇಲ್ಲಿಂದ ನೀವು ನೀಟಾಗಿ ಡ್ರಾ ಅನ್ನೋದು, ಇದು ಸ್ಲೀವ್ಸ್ ಶೇಪ್ ಅನ್ನೋದು ಡ್ರಾ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನೀವು ಸ್ಲೀವ್ಸ್ ಅನ್ನೋದು ಡ್ರಾ ಮಾಡಬೇಕಾದ್ರೆ ಸ್ಮಾಲ್ ಎಸ್ ಶೇಪಲ್ಲಿ ಇಲ್ಲಿ ಬರಬೇಕು. ಇದಾದಮೇಲೆ ಇಲ್ಲಿ ನೀವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡಬೇಕು ಅಂದರೆ ಅಷ್ಟೇ. ಇಲ್ಲಿಂದ ಇಲ್ಲಿ 1 ಇಂಚ್ ಅಷ್ಟು ಮಾರ್ಕ್ ಮಾಡಿ. ಅದೇ ರೀತಿ ಇಲ್ಲಿ 1 ಇಂಚ್ ಕಡೆಯಿಂದ ಇಲ್ಲಿವರೆಗೂ ಮಿಡಲ್ ಅನ್ನೋದು ನೋಡಿ. ಮಿಡಲ್ ನೋಡಿಬಿಟ್ಟು ಇಲ್ಲಿ ಮಿಡಲ್ ಹತ್ರ ಅಲ್ಲಿ 1.5 ಇಂಚ್ ಬಿಟ್ಟಿದೆ ಅಂದರೆ ಇಲ್ಲಿ 3/4 ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಅಲ್ಲಿ 1 ಇಂಚ್ ಬಿಟ್ಟಿದೆ, ಇಲ್ಲಿ 1/2 ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 1 ಇಂಚ್ ಕಡೆಯಿಂದ ಈ ರೀತಿ ಡ್ರಾ ಅನ್ನೋದು ಮಾಡಬೇಕಾಗುತ್ತೆ ಸ್ಲೀವ್ಸ್ಗೋಸ್ಕರ. ಇಲ್ಲಿಂದ ಇಲ್ಲಿ ಅದೇ ರೀತಿ ಈ ರೀತಿ ನೋಡಿ ಶೇಪ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ಈ ರೀತಿ ತೆಗೆದಾಗ ನಿಮಗೆ ಇಷ್ಟು ಫ್ರಂಟ್ ಶೇಪ್ ಸ್ಲೀವ್ಸ್ ಹತ್ರ ನಿಮಗೆ ರಿಂಕಲ್ ಅನ್ನೋದು ಎಲ್ಲೂ ಬರೋದಿಲ್ಲ, ನೀಟಾಗಿ ಇರುತ್ತೆ. ಈಗ ಇದು ಸ್ಲೀವ್ಸ್ ಮಾರ್ಕ್ ಮಾಡೋದಿಲ್ಲ, ಇದು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ಈ ರೀತಿ ನೋಡಿ ನೀವು ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟಿಂಗ್ ಮಾಡಬೇಕು. ಇಲ್ಲಿ ಫಿಟ್ಟಿಂಗ್ ಕಡೆ ಒಂದು ಟಕ್ಸ್ ಹಿಡಿದ್ಬಿಡಿ, ಅದೇ ರೀತಿ ಮಿಡಲಲ್ಲಿ ಶೋಲ್ಡರ್ ಕಡೆ ಜಾಯಿಂಟ್ ಮಾಡೋದಕ್ಕೆ ಟಕ್ಸ್ ಹಿಡಿದ್ಬಿಡಿ. ಇದಾದಮೇಲೆ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ನೀವು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ಇಲ್ಲಿ ಫ್ರಂಟ್ ಪಾರ್ಟ್ ಕಡೆ ಒಂದು ಟಕ್ಸ್ ಇಟ್ಬಿಟ್ರೆ ಇದು ಫ್ರಂಟ್ ಜಾಯಿಂಟ್ ಮಾಡಬೇಕು, ಇದು ಬ್ಯಾಕ್ ಜಾಯಿಂಟ್ ಮಾಡಬೇಕು ಅನ್ನೋದು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಲೈನಿಂಗ್ ಕಟಿಂಗ್ ಆದಮೇಲೆ ಈಗ ಇವನ್ನೆಲ್ಲನೂ ನೀವು ಮೈನ್ ಫ್ಯಾಬ್ರಿಕ್ ಮೇಲಿಟ್ಟು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ಈ ಮೈನ್ ಫ್ಯಾಬ್ರಿಕನ್ನು ಡಬಲ್ ಫೋಲ್ಡ್ ಹಾಕ್ಬಿಟ್ಟು ನೀವು ಸೇಮ್ ಬ್ಯಾಕ್ ಪಾರ್ಟ್ ಯಾವ ರೀತಿ ಇರುತ್ತೆ ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಕರೆಕ್ಟಾಗಿ ನೀವು ಕಟಿಂಗ್ ಅನ್ನೋದು ಮಾಡಿ. ಅದೇ ರೀತಿ ಉಳಿದಿರೋ ಕ್ಲಾತಲ್ಲಿ ನೀವು ಸ್ಲೀವ್ಸನ್ನು ಕಟ್ ಮಾಡಿ ರೆಡಿ ಮಾಡಿ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ.